ಇವತ್ತು ಬೆಳಗ್ಗೆಯಿಂದಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ರಾಜ್ಯಾದ್ಯಂತ ತಮ್ಮ ಭೇಟಿಯನ್ನು ಆರಂಭಿಸಿದ್ದಾರೆ. ಅದೇ ರೀತಿಯಲ್ಲಿ ತುಮಕೂರಿನಲ್ಲೂ ತಮ್ಮ ಕಾರ್ಯಾಚರಣೆಯನ್ನು ಚುರುಕುಗೊಳಿಸಿದ್ದಾರೆ. ಪ್ರಮುಖವಾಗಿ ನಿರ್ಮಿತಿ ಕೇಂದ್ರದ ಯೋಜನಾ ನಿರ್ದೇಶಕ ಆಗಿರುವಂತಹ ರಾಜಶೇಖರ್ ಅವರಿಗೆ ಸೇರಿದಂತೆ 7 ಕಡೆ ಈಗಾಗಲೇ ದಾಳಿ ನಡೆಸಿರುವಂಥದ್ದು. ಸದ್ಯಕ್ಕೆ ನಾನು ಅವರ ನಿವಾಸ ಏನಿದೆ, SIT ಕಾಲೇಜಿನ ಬಳಿ ಇರುವಂತಹ ರಾಜಶೇಖರ್ ಅವರ ನಿವಾಸ ಏನಿದೆ ಅಲ್ಲಿ ಈಗಾಗಲೇ ದಾಳಿ ಮಾಡಿದ್ದಾರೆ. ಆ ಸ್ಥಳದಲ್ಲಿ ಇದ್ದೇನೆ, ನಾವು ದೃಶ್ಯ ಸಮೇತವಾಗಿ ವಿವರಿಸ್ತಾ ಹೋಗ್ತೇವೆ. ಸರಿಸುಮಾರು ಇವತ್ತು ಬೆಳಗ್ಗೆ 6 ಗಂಟೆಯಿಂದಲೂ ಕೂಡ ಅಧಿಕಾರಿಗಳು ಒಂದು ದಾಳಿ ಮಾಡಿ ಪರಿಶೀಲನೆ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ಆರಂಭಿಸಿರುವಂಥದ್ದು. ಆದರೆ ಪ್ರಮುಖವಾಗಿ ರಾಜಶೇಖರ್ ಅವರು ಇವತ್ತು ಲೋಕಾಯುಕ್ತ ದಾಳಿ ಸಂದರ್ಭದಲ್ಲಿ ಅವರು ಮನೆಯಲ್ಲಿ ಇರಲಿಲ್ಲ. ಕಾರಣ ಅಂದರೆ ಅವರು ಈಗಾಗಲೇ ಕಳೆದ 3 ದಿನದ ಹಿಂದೆನೇ ಅವರು ಚೀನಾ ಪ್ರವಾಸಕ್ಕೆ ತೆರಳಿರುವಂತಹ ವಿಚಾರಗಳು ಕೂಡ ಈಗ ತಿಳಿದು ಬಂದಿರುವಂಥದ್ದು. ಸದ್ಯಕ್ಕೆ ಈಗ ಮನೆಯಲ್ಲಿ ರಾಜಶೇಖರ್ ಅವರ ಪತ್ನಿ ಏನಿದ್ದಾರೆ ಅವರ ಸಮ್ಮುಖದಲ್ಲಿ ಒಂದು ಪರಿಶೀಲನಾ ಪ್ರಕ್ರಿಯೆಗಳನ್ನು ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಜೊತೆಗೆ ಈಗ ರಾಜಶೇಖರ್ ಅವರ ನಿವಾಸಕ್ಕೆ ಹೊಂದಿಕೊಂಡಂತೆ ಅವರ ಅತ್ತೆಯ ನಿವಾಸ ಕೂಡ ಇದೆ, ಅಲ್ಲೂ ಕೂಡ ಈಗಾಗಲೇ ಅಧಿಕಾರಿಗಳು ಬೀಡು ಬಿಟ್ಟಿರುವಂಥದ್ದು. 2 ವಾಹನಗಳಲ್ಲಿ ಬಂದಂತಹ 6ಕ್ಕೂ ಹೆಚ್ಚು ಅಧಿಕಾರಿಗಳು ಇಲ್ಲಿ ಸದ್ಯಕ್ಕೆ ಒಂದು ಪರಿಶೀಲನಾ ಪ್ರಕ್ರಿಯೆಗಳನ್ನು ಏನು ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಅವರ ಮೇಲೆ ಈಗಾಗಲೇ ಅಕ್ರಮ ಆಸ್ತಿ ಗಳಿಕೆಯ ಆರೋಪ ಏನು ಕೇಳಿ ಬಂದಿದೆ, ಆ ಸಂಬಂಧಿತವಾಗಿ ಒಂದಷ್ಟು ದಾಖಲೆಗಳನ್ನು ಪರಿಶೀಲನೆ ಮಾಡುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳು ಮುಂದಾಗಿರುವಂಥದ್ದು. ಸದ್ಯಕ್ಕೆ ಈಗ ಲೋಕಾಯುಕ್ತ ಅಧಿಕಾರಿಗಳಿಗೆ ಬಂದಿರುವ ಮಾಹಿತಿ ಪ್ರಕಾರವಾಗಿ ಅವರು ಕಳೆದ 20 ವರ್ಷಕ್ಕೂ ಹೆಚ್ಚು ಸಮಯದಿಂದ ಒಂದೇ ಇಲಾಖೆಯಲ್ಲಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರ ಮೇಲೆ ಒಂದಷ್ಟು ಅಕ್ರಮದ ಆರೋಪಗಳು ಕೇಳಿ ಬಂದಿರುವಂಥದ್ದು. ಆ ನಿಟ್ಟಿನಲ್ಲಿ ಅವರ ವಿರುದ್ಧವಾಗಿ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ಈ ರೀತಿಯಾದಂಥ ಒಂದು ದಾಳಿ ಮಾಡಲಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಅಧಿಕಾರಿಗಳು ಹೇಳಿರುವಂಥದ್ದು. ಕೇವಲ ಇವರ ನಿವಾಸ ಅಷ್ಟೇ ಅಲ್ಲದೆ ಇವರ ಸಹೋದರ ಆಗಿರ್ಬೋದು, ಸಹೋದರಿ ಆಗಿರ್ಬೋದು, ಪ್ರಮುಖವಾಗಿ ನಿರ್ಮಿತಿ ಕೇಂದ್ರದ ಇವರ ಕಚೇರಿ ಆಗಿರ್ಬೋದು, ಈ ರೀತಿಯಾಗಿ ಒಟ್ಟಾರೆಯಾಗಿ ತುಮಕೂರಿನಲ್ಲಿ 6 ಕಡೆ ದಾಳಿಯನ್ನು ಮಾಡಿದ್ದಾರೆ. ಜೊತೆಗೆ ಬೆಂಗಳೂರಿನ ಒಂದು ಸ್ಥಳವನ್ನು ಸೇರಿ ಈಗಾಗಲೇ ದಾಳಿಯ ಪ್ರಕ್ರಿಯೆಯನ್ನು ಮುಂದುವರಿಸಿದ್ದಾರೆ. ಒಟ್ಟಾರೆಯಾಗಿ ಬೆಳಗ್ಗೆ 6 ಗಂಟೆಯಿಂದ ನಿರಂತರವಾಗಿ ಅವರ ನಿವಾಸ ಆಗಿರ್ಬೋದು, ಕಚೇರಿ ಆಗಿರ್ಬೋದು, ಜೊತೆಗೆ ಸಂಬಂಧಿಕರ ಮನೆ ಆಗಿರ್ಬೋದು, ಈ ರೀತಿಯಾಗಿ 7 ಕಡೆ ಕೂಡ ಒಂದು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಈ ತನಿಖೆ ವೇಳೆ ಜೊತೆಗೆ ಈ ದಾಳಿಯ ವೇಳೆ ಏನೆಲ್ಲ ಸಿಕ್ತು ಅನ್ನುವಂಥದ್ದು ಇನ್ನಷ್ಟೇ ತಿಳಿದು ಬರಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ಜಗದೀಶ್, TV9 ತುಮಕೂರು.